ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಅರಿಶಿನ ಎಲೆಯಲ್ಲಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಕಾರವಾರ ಸೈಡೆಲ್ಲ ಗಣೇಶ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡುವಂಥ ಒಂದು ಡಿಶ್ ಇದು. ನೋಡಿ, ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ಮನೇಲೇ ಒಂದು ಪಾಟಲ್ಲಿ ನಾನು ಅರಿಶಿನ ಗಿಡ ಹಾಕ್ಕೊಂಡಿದ್ದೀನಿ. ಕೆಲವು ಗಿಡಗಳನ್ನೆಲ್ಲ ನಾನು ಬೆಳೆಸಿದ್ದೀನಿ ಮನೇಲಿ. ಅದರಲ್ಲಿ ನಾನು ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಒಂದು 4-5 ಎಲೆ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ಆಮೇಲೆ 2 ಸೈಡು ಕಟ್ ಮಾಡ್ಕೊಳ್ಬೇಕು. ಫ್ರಂಟು ಬ್ಯಾಕಲ್ಲಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಅದನ್ನು 2 ಪೀಸಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ 2 ಪೀಸಾಗಿ ಮಾಡ್ಕೊಳ್ಳಿ. ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಎಷ್ಟು ಒಳ್ಳೆ ಫ್ಲೇವರ್ ಇರುತ್ತೆ ಗೊತ್ತಾ ಅದರದ್ದು, ಅರಿಶಿನದ ಸ್ಮೆಲ್ಲು. ನೋಡಿ, 1 ಬೌಲ್ ಫುಲ್ಲು ತೆಂಗಿನ ತುರಿ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ 3/4 ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಅದೆರಡನ್ನೂ ಹಾಕ್ಕೊಳ್ಳಿ, ಬಾಣಲಿಗೆ ಹಾಕಿ ಬೆಲ್ಲ ಹಾಕಿ ಫಸ್ಟು. ಆಮೇಲೆ ತೆಂಗಿನ ತುರಿನೂ ಹಾಕಿ ಹಾಗೆ ಮೆಲ್ಟ್ ಮಾಡಿ, ನೀರೇನು ಹಾಕೋದು ಬೇಡ, ಹಾಗೆ ಮೆಲ್ಟ್ ಆಗ್ತದೆ. ಅದಾದಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. ನೋಡಿ, ಇದಿಷ್ಟೇ, ಬೇಗ ಆಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಜಸ್ಟ್ ಅದು ಮೆಲ್ಟ್ ಆಗ್ತಿದ್ದಂಗೆ ಒಂದು ಕಲರು ಚೇಂಜ್ ಆಗುತ್ತೆ. ಅದಾದಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಕೆಳಗಡೆ ಇಳಿಸ್ಕೊಂಬಿಡಿ. ಇರಲಿ. ನೋಡಿ, ಈಗ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಚೆಂದ ಘಮ ಅನ್ನುತ್ತೆ. ಅದಾದಮೇಲೆ ಅದೇ ಸ್ಟವಲ್ಲೇ ನಮಗೆ ಒಂದು ಪಾತ್ರೆಯಲ್ಲಿ ನೀರಿಡಬೇಕು. ಒಂದು ದೊಡ್ಡ ಲೋಟದಲ್ಲಿ ನೀರಿಟ್ಟು ಅದು ಕುದ್ದಾದ ಮೇಲೆ ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಅದನ್ನು 2 ನಿಮಿಷ ಸಿಮ್ಮಲ್ಲೇ ಇರಲಿ, ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಅದನ್ನು ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ಅದಕ್ಕೆ, ಅದ್ರ ಜೊತೆಗೆ ಹಾಕ್ಕೊಂಬಿಟ್ಟು ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆ ಮೆಷರ್ ಹಿಂಗಿರಬೇಕು. ತುಂಬ ಲೂಸ್ ಆದ್ರೂ ನಮಗೆ ಅದಕ್ಕೆ ಎಲೆಗೆ ಹಾಕ್ಲಿಕ್ಕೆ ಕಷ್ಟ. ತುಂಬ ಗಟ್ಟಿ ಆದರೆ ಹಿಟ್ಟು ಮಂದ ಬಂದ್ಬಿಡುತ್ತೆ. ಆಗ ಸ್ವೀಟ್ ಕಡಿಮೆ ಅನಿಸುತ್ತೆ, ಬರೀ ಅಕ್ಕಿ ಹಿಟ್ಟದು ರೊಟ್ಟಿ ತಿಂದಂಗೆ ಅನಿಸ್ಬಿಡುತ್ತೆ. ಈ ಥರ ತೆಳ್ಳಗೆ ಅಪ್ಲೈ ಮಾಡ್ಕೊಳ್ಳಿ ಸಾಕು. ಕೈಯಲ್ಲೇ ಬೇಕಾದರೆ ಹಾಕಿ. ನೋಡಿ, ಈ ಥರ ಹಾಕ್ಕೊಳ್ಳಿ. ಆಮೇಲೆ ಒಂದು ಸೈಡ್ ಮಾತ್ರ ಈ ನಾವು ಬೆಲ್ಲ ತೆಂಗಿನಕಾಯ್ದು ಮಿಕ್ಸಿಂಗ್ ಇತ್ತಲ್ಲ, ಅದನ್ನ ಒಂದು ಸೈಡ್ ಮಾತ್ರ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಅದನ್ನು ಮುಚ್ಕೊಳ್ಬೇಕು. ಇದೆಷ್ಟು ತೆಳ್ಳಗಿರುತ್ತೆ ನಮ್ಗೆ ತಿನ್ನಲಿಕ್ಕೆ ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಸ್ವೀಟ್ ಕಡಿಮೆ, ಹಿಟ್ಟು ಜಾಸ್ತಿ ಆದಂಗೆ ಆಗಿಬಿಡುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸೈಡ್ ಮಾತ್ರ ಹಾಕ್ಕೊಂಡು ಆ ಬೆಲ್ಲದಿದ್ದು ಹಾಕ್ಕೊಂಡು ಈ ಥರ ಎಲ್ಲ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಇಡ್ಲಿ ಪಾತ್ರೆ ಇಡಿ, ಅದರಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಅದು ಕುದೀತಾ ಇರುವಾಗ ಒಂದೇ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಮಾಡ್ಕೊಂಡಿರೋದು. ಅದನ್ನ ಇದನ್ನೆಲ್ಲ ಜೋಡಿಸ್ಕೊಂಬಿಟ್ಟು ಅದರಲ್ಲಿಟ್ಟು ಒಂದು 3 to 5 ಮಿನಿಟ್ಸ್ ಸಾಕು. ಇದು ಯಾಕೆಂದರೆ ಹಿಟ್ಟು ಕೂಡ ಬೆಂದಿರೋದೆ. 3 ಮಿನಿಟ್ಸೇ ಸಾಕು. 3 to 5 ಮಿನಿಟ್ಸ್ ಒಳಗಡೆ ಆಗ್ತದೆ. ನೋಡಿ, ಒಂದು ಆವಿ ತಾಗಿದ್ರೆ ಸಾಕು. ಹಿಂಗೆ ಬೇಯುವಾಗ ಎಷ್ಟು ಒಳ್ಳೆ ಸ್ಮೆಲ್ ಇರುತ್ತೆ ಅಂದರೆ ಅರಿಶಿನದು. ತಿನ್ನುವಾಗಲೂ ಅಷ್ಟೇ ಟೇಸ್ಟಿಯಾಗಿ ಅನಿಸುತ್ತೆ. ನೋಡಿ, ಆರಿದ ಮೇಲೆ, ತಣ್ಣಗಾದ ಮೇಲೆ ಎಲೆನ ಹಿಂಗೆ ತೆಗೀರಿ. ನೋಡಿ, ಅದೆಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನಲಿಕ್ಕೆ. ನೀವು ಇದನ್ನು ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ಹೊಸ್ದಾಗಿ ಅನಿಸುತ್ತೆ, ಹೊಸ ಟೇಸ್ಟ್. ಒಂದೊಂದು ಸಲ ತಿನ್ನುವಾಗಲೂ ಅರಿಶಿನದ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.